ಹೈ ವೆಲ್ಕಮ್ ಟು ಪುಸ್ತಕ ಪಯಣ. ಇವತ್ತು ಓದ್ತಾ ಇದ್ದೆ ಒಂದು ಅದೇ ಮೊನ್ನೆ ಬಿಟ್ಟಿದ್ನಲ್ಲ, ಯಾವುದದು ಚಾಣಕ್ಯ ನೀತಿ ಮತ್ತು ಬೋಧನೆಗಳು. ಅದ್ರಾಗ ಹೇಳ್ತಿದ್ರು ನಿಯತ್ತು ಹೆಂಗಿರ್ಬೇಕಪ್ಪ ಅಂದ್ರೆ ಮೋಡದ ಥರ ಇರ್ಬೇಕಂತ. ಆಮೇಲೆ ನಂಬಿಕೆ ಹೆಂಗಿರ್ಬೇಕಂದ್ರೆ ಸಮುದ್ರದ ಥರ ಇರ್ಬೇಕಂತ. ಸಮುದ್ರದಷ್ಟಲ್ಲ, ಸಮುದ್ರದ ಥರ ಇರ್ಬೇಕಂತ. ಹೆಂಗಂದ್ರೆ ಸಮುದ್ರ ನೀರನ್ನು ಮೋಡಕ್ಕಷ್ಟ ಕೊಡುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅವರು, ಸಮುದ್ರ ನೀರನ್ನು ಮೋಡಕ್ಕಷ್ಟ ಕೊಡುತ್ತೆ, ಬೇರೆದವ್ರು ಯಾರಿಗೂ ಕೊಡಲ್ಲ ಜಾಸ್ತಿ. ಅವಾಗ ಏನಾಗ್ತದೆ, ಮೋಡ ಅದನ್ನು ಅಮೃತವನ್ನಾಗಿ ಪರಿವರ್ತಿಸಿ ಮತ್ತು ಭೂಮಿಗೆ ಕೊಡ್ತದೆ, ಜೀವ ಸಂಕುಲಕ್ಕೆ ಜೀವನಾಧಾರ ಆಗ್ತದೆ. ಹಂಗೆ ಯಾರಿಗಾದ್ರೂ ದುಡ್ಡು ಕೊಡ್ಬೇಕಂತಂದ್ರೆ ಅವರ ನಿಯತ್ತನ್ನು ನಾವು ವಿಚಾರ ಮಾಡ್ಬೇಕಂತ. ಅವ್ರಿಗೆ ನಿಯತ್ತು ಎಷ್ಟೈತೆ ಅಂತೇಳಿ. ಅಂದ್ರೆ ದುಡ್ಡು ಅಂತಲ್ಲ, ಯಾವುದೇ ಒಂದು ವಸ್ತು ಆದರೂ, ಯಾವುದೇ ಒಂದು ಪ್ರೀತಿ ಆದರೂ, ಯಾವುದೇ ಒಂದು ನಂಬಿಕೆ ಆದ್ರೂ ನಿಯತ್ತು ಮತ್ತು ಅರ್ಹತೆ ಬಗ್ಗೆ ಚಾಣಕ್ಯ ಈ ರೀತಿ ಹೇಳ್ತಾನೆ. ಆಮೇಲೆ ಬದುಕುವ ವಿಧಾನ ಹೆಂಗಪ್ಪ ಅಂದ್ರೆ, ಅವರ ಮ್ಯಾಗಿನ ಎಕ್ಸ್ಟರ್ನಲ್ ಅಪಿಯರೆನ್ಸ್ ನೋಡಿಬಿಟ್ಟು ನಾವು ಸುಮಾರು ಸರಿ ಅಳಿಬೋದು ಅಂತ ಹೇಳ್ತಾನೆ. ಯಾವ ಥರ ಎಕ್ಸ್ಟರ್ನಲ್ ಅಪಿಯರೆನ್ಸು? ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಒಂದು ಸಿಂಹದ ಗುಹೆ ಹೋಗಾಗ ನಿಮ್ಗೆ ಆನೆಯ ತಲೆ ಕಾಣಿಸ್ತಲ್ಲಿ, ಆನೆಯ ಮಾಂಸ ಕಾಣಿಸ್ಬೋದು. ಹಾಗೆ ನರಿಯ ಒಂದು ವಾಸಸ್ಥಾನ ಹೊಕ್ಕಾಗ ಏನು ಕಾಣಿಸ್ತೈತಿ ಅಲ್ಲಿ? ಹಸು ಎಳೆಯ ಕರುವಿನ ಒಂದು ಮಾಂಸ ಕಾಣಿಸ್ಬೋದು, ಅಥವಾ ನಿಮ್ಮ ಕತ್ತೆ ಚರ್ಮ ಕಾಣಿಸ್ಬೋದು, ಅದರ ಬಾಲ ಕಾಣಿಸ್ಬೋದು, ಅಥವಾ ಯಾವುದೋ ಒಂದು ಏನದು ಯಾವುದೋ ಒಂದು ಪ್ರಾಣಿ ಬೇಟೆ ಆಡಿಟ್ಟರು ಒಂದು ಇದು ಕಾಣ್ಬೋದು, ಏನೋ ಮಾಂಸ ಕಾಣ್ಬೋದು, ಚೂರು ಪರ ಉಳಿದಿರೋ ಮಾಂಸ. ಹಾಗೆ ಬದುಕುವ ವಿಧಾನ ಹೆಂಗೆ ನೋಡ್ತೀವಿ ಅಂದ್ರೆ, ಒಂದು ಮನೆಗೆ ಹೊಕ್ಕಾಗ ಆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನ ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತಂತ. ಇದು ಅವ್ರ ಬದುಕುವ ವಿಧಾನ ಹೆಂಗೈತೆ ಅಂತೇಳಿ, ಅದು ಪ್ರತಿಫಲಿಸುವ ಕನ್ನಡಿ ಅಂತ. ಅದನ್ನು ಅವರ ಬದುಕುವ ವಿಧಾನ ಪ್ರತಿಫಲಿಸುವ ಕನ್ನಡಿ ಅಂತೇಳಿ ಚಾಣಕ್ಯ ಹೇಳ್ತಾರೆ ಅದ್ರೊಳಗೆ. ಇದಿಷ್ಟು ಇವತ್ತಿಂದ. ಥ್ಯಾಂಕ್ ಯು.